ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಶತ್ರು ಕಾಟಕ್ಕೆ ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಶತ್ರುಗಳೆಂಬುದು ಯಾರು? ನಿಮ್ಮವರೇ ನಿಮಗೆ ಶತ್ರುಗಳು, ಬೇರೆ ಯಾರೂ ಇರಲ್ಲ. ನೀವು ಅತಿಯಾಗಿ ಯಾರನ್ನು ನಂಬಿರ್ತೀರ ಅವರೇ ನಿಮಗೆ ಶತ್ರುವಾಗಿ ಪರಿವರ್ತನೆ ಆಗಿರ್ತಾರೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದು, ಇಲ್ಲದೇ ಇರೋ ವಿಚಾರಗಳನ್ನು ಕ್ರಿಯೇಟ್ ಮಾಡಿ ಹಬ್ಬಿಸುವಂಥದ್ದು, ಈ ಥರ ನಾನಾ ರೀತಿಯಿಂದ ಒಟ್ಟಲ್ಲಿ ನಿಮ್ಮ ಬಗ್ಗೆ ಒಂದು ಹೆಸರು ಕೆಡಿಸುವಂಥ ಕೆಲಸವನ್ನು ಈ ಶತ್ರುಗಳು ಮಾಡ್ತಾ ಇರ್ತಾರೆ. ಈ ಶತ್ರುಗಳಿಗೆ ಆ ಥರ ಮಾಡಿದ್ರೇ ಒಬ್ಬರಿಗೆ ಹಿಂಸೆ ಕೊಟ್ಟರೆ ಅವರಿಗೆ ಒಂದು ಸಮಾಧಾನ ಅಂತ ಆಗುವುದು. ಅವರ ಬುದ್ಧಿ ಲಕ್ಷಣಗಳು ಅದೇ ರೀತಿ ಇರುತ್ತೆ. ಒಬ್ಬರಿಗೆ ಹಿಂಸೆ ಕೊಟ್ಟರೆ ಸಮಾಧಾನ ಆಗುವಂಥ ಈ ಥರ ಅವ್ರಿಗೆ ಬುದ್ಧಿ ಲಕ್ಷಣ ಇರುತ್ತೆ. ಎಲ್ಲರೂ ಕೂಡ ಶತ್ರುಗಳ ಸಮಸ್ಯೆಯಿಂದ ತೊಂದರೆ ಅನುಭವಿಸ್ತಾ ಇರ್ತೀರ. ಆದರೆ ಈ ಶತ್ರುಗಳ ಸಮಸ್ಯೆಗೆ ಯಾವ ದೇವರನ್ನು ಪೂಜೆ ಮಾಡಿದ್ರೆ ಒಳ್ಳೆಯದು ಎಂಬುದರ ಬಗ್ಗೆ ವಿಷಯ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ರೌದ್ರ ದೇವತೆಗಳನ್ನು ಪೂಜೆ ಮಾಡಿದ್ರೆ ಒಳ್ಳೆಯದು. ಮಹಾಕಾಳಿ, ಚೌಡಿ, ಹಾಗೆಯೇ ದಕ್ಷಿಣ ಕನ್ನಡ ಇರುವಂಥ ಕಲ್ಲುರ್ಟಿ, ಪಂಜುರ್ಲಿ, ಗುಳಿಗ, ಈ ಥರ ಹಲವಾರು ಕೆಲವು ದೇವರುಗಳು ಇದ್ದಾವೆ. ಆ ದೇವರಲ್ಲಿ ಹೋಗಿ ನೀವು ಮೊರೆ ಹೋಗಿದ್ದಲ್ಲಿ ಅಥವಾ ಹರಿಕೆ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಲ್ಲಿ ಈ ಶತ್ರುಗಳ ಸಮಸ್ಯೆಯಿಂದ 100ಕ್ಕೆ 100ರಷ್ಟು ನೀವು ಹೊರಡೆ ಬರ್ತೀರ. ನೀವು ಏನು ಬೇಡಿಕೊಂಡಿರ್ತೀರ ಅದನ್ನು ನೀವು ನಿಮ್ಮ ಕಾರ್ಯ ಆದ ನಂತರ ತೀರಿಸಲೇಬೇಕು. ನೀವು ಬೇಡಿಕೊಂಡ ನಂತರ ನಿಮ್ಮ ಶತ್ರುಗಳು ಎಲ್ಲ ರೀತಿ ಯಾವುದೇ ಶತ್ರುಗಳಿದ್ದರೂ ಕೂಡ ನಿಮ್ಮ ತಂಟೆಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ನಾವು ಹೇಳಿದ್ದ ಈ ವಿಧಾನವನ್ನು ಪಾಲಿಸಿ ಶತ್ರುಗಳ ಸಮಸ್ಯೆಯಿಂದ ಹೊರಗೆ ಬನ್ನಿ. ಧನ್ಯವಾದಗಳು.